ಎಲ್ಲರಿಗೂ ನಮಸ್ಕಾರ. ನಮ್ಮ ಮತ್ತೊಂದು ವಿಡಿಯೋಗೆ ಸ್ವಾಗತ. ನಾವು ಮೊದಲನೇ ವಿಡಿಯೋ ಬಂದ್ಬಿಟ್ಟು ನಾವು ಡ್ರೈವಿಂಗ್ ಬೇಸಿಕ್ಸ್ ಬಗ್ಗೆ ಹೇಳಿದ್ವಿ. ಅಂದರೆ ಕ್ಲಚ್ ಅಂದರೆ ಏನು, ಗೇರ್ ಅಂದರೆ ಏನು, ಹ್ಯಾಂಡ್ ಬ್ರೇಕ್ ಅಂದರೆ ಏನು, ಸ್ಟೇರಿಂಗ್ ಅಂದರೆ ಏನು, ಜಡ್ಜ್ಮೆಂಟ್ ಅಂದರೆ ಏನು, ಇದ್ರ ಬಗ್ಗೆ ಪೂರ್ತಿಯಾಗಿ ವಿಡಿಯೋ ಮಾಡಿದ್ವಿ. ಮತ್ತು ಕ್ಲಚ್ ಮೂಮೆಂಟ್ ಹೆಂಗೆ ತಗೊಂಡು ಬಿಡಬೇಕು, ಗೇರ್ ಹೆಂಗೆ ಶಿಫ್ಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಎಲ್ಲ ನಾವು ಫಸ್ಟ್ ವಿಡಿಯೋದಲ್ಲಿ ಪಾರ್ಟ್ 1 ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀವಿ. ಆ ವಿಡಿಯೋ ಯಾರಾದರೂ ನೋಡಿಲ್ಲ ಅಂದರೆ ಆ ವಿಡಿಯೋ ನೋಡಿಬಿಟ್ಟು ಈ ವಿಡಿಯೋ ನೋಡಿ, ಇನ್ನೂ ಚೆನ್ನಾಗಿ ಕ್ಲಿಯರಾಗಿ ಅರ್ಥ ಆಗುತ್ತೆ. ಈ ವಿಡಿಯೋದಲ್ಲಿ ನಾನು ಏನು ಹೇಳೋಕ್ಕೆ ಹೊರಟಿದ್ದೀನಿ ಅಂದರೆ, ನಾವು ಸ್ಟೇರಿಂಗ್ನ ಹೆಂಗೆ ಕಂಟ್ರೋಲ್ ತಗೋಬೇಕು. ನಮ್ಮ ಮುಂದೆಗಡೆ ಹೋಗ್ತಾ ಇದ್ರೆ ಒಂದು ಗಾಡಿನ, ಆ ಗಾಡಿನ ಅಂದಾಜಲ್ಲಿ ಇಟ್ಕೊಂಡು ನಮ್ಮ ಗಾಡಿ ಅದೇ ಲೈನಲ್ಲೇ ಹೋಗ್ತಿದೆಯೋ ಇಲ್ವೋ ಅಂತ, ಮತ್ತೆ ನಾವು ಗಾಡಿನ ರಿವರ್ಸ್ ತೆಗಿಬೇಕಾದ್ರೆ ನಾವು ಫ್ರಂಟಲ್ಲಿ ಮುಂದೆ ಮೂವ್ ಮಾಡಬೇಕಾದ್ರೆ ನಾವು ಮುಂದೆಗಡೆ ಜಡ್ಜ್ಮೆಂಟ್ ನೋಡ್ತೀವಿ. ಅದೇ ಬ್ಯಾಕ್ ರಿವರ್ಸ್ ಮಾಡಬೇಕಾದ್ರೆ ನಮಗೆ ಜಡ್ಜ್ಮೆಂಟು ಗೊತ್ತಾಗಲ್ಲ. ಆವಾಗ ನಾವು ಏನು ಮಾಡಬೇಕು ಅಂತ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ತಿಳಿಸೋದಕ್ಕೆ, ನಾವು ಹೋದ ವಿಡಿಯೋದಲ್ಲಿ ಏನೇನು ಮಿಸ್ ಮಾಡಿದ್ವೋ ಅದನ್ನೆಲ್ಲ ಕೂಡ ಈ ವಿಡಿಯೋದಲ್ಲಿ ಕವರ್ ಮಾಡೋದಕ್ಕೆ ಆದಷ್ಟು ಪ್ರಯತ್ನ ಅನ್ನೋದನ್ನು ಮಾಡ್ತೀನಿ. ಸ್ನೇಹಿತರೆ, ಈಗ ನಾವು ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸ್ಟೇರಿಂಗ್ ಕಂಟ್ರೋಲು ಹೆಂಗೆ ತಗೋಬೇಕಂತ ಹೇಳ್ತೀನಿ. ಸ್ಟಾರ್ಟ್ ಮಾಡಿಕೊಂಡು ಎಲ್ಲಾದರೂ ಒಂದು ಕಡೆ ಸೈಡಲ್ಲಿ ನಿಲ್ಲಿಸಿದ್ರೆ ನಾವು ಸ್ಟೇರಿಂಗ್ ಕಂಟ್ರೋಲ್ನ ಹೆಂಗೆ ತಗೋಬೇಕು ಅಂತ ತೋರಿಸ್ತೀನಿ. ಈಗ ನಾವು ಸೈಡಲ್ಲೇ ನಿಂತಿದ್ದೀವಿ ಹೈವೇ ಪಕ್ಕ. ಈಗ ಹೈವೇ ಕಡೆ ತಿರ್ಸ್ಬೇಕಾದ್ರೆ ಅದು ನೋಡ್ಕೋಬೇಕು, ಎಷ್ಟು ಟರ್ನ್ ಮಾಡಿದ್ರೆ ಅದು ಗಾಡಿ ಕಟ್ ಆಗ್ತಿದೆ ಅನ್ನೋದನ್ನ ಅಂದಾಜಲ್ಲಿ ಇಟ್ಕೊಂಡು ಗಾಡಿನ ನೋಡ್ಕೊಂತ ತಿರ್ಸ್ಕೋಬೇಕು. ನೋಡಿ, ಈಗ ಲೈನಿಗೆ ಬಂದಿದೆ, ಹೈವೇ ಮೇಲೆ ಲೈನ್ ಮೇಲೆ ಹೋಗ್ತಾ ಇದ್ದೀವಿ. ಈಗ ಗೇರ್ ಶಿಫ್ಟ್ ಮಾಡ್ತೀವಿ. ಈಗ ಗಾಡಿ ಏನಾದರೂ ಸ್ವಲ್ಪ ಈ ಕಡೆ ಹೋಗ್ತಾ ಇದ್ರೆ ಲೈಟಾಗಿ ಇದು ನಾವು ಸ್ಟೇರಿಂಗ್ನ ಈ ಕಡೆ ತಿರ್ಸ್ಕೋಬೇಕು. ಅದು ಈ ಕಡೆ ಹೋಗ್ತಿದ್ರೆ ಈ ಕಡೆ ತಿರ್ಸ್ಕೋಬೇಕು, ಈ ಕಡೆ ಹೋಗ್ತಿದ್ರೆ ಈ ಕಡೆ ತಿರ್ಸ್ಕೋಬೇಕು. ಅವಾಗ ಕರೆಕ್ಟಾಗಿ ನಾವು ಒಂದೇ ಲೈನಲ್ಲೇ ಹೋಗ್ತಾ ಇರ್ತೀವಿ. ನಾವು ಹಿಂಗೆ ಜಾಸ್ತಿ ತಿರ್ಸಕ್ಕೆ ಹೋಗ್ಬಾರ್ದು. ನೋಡಿ, ಗಾಡಿ ಏನಾದರೂ ಅಕಸ್ಮಾತ್ ಈಗ ಲೆಫ್ಟಿಗೆ ಹೋಗ್ತಾ ಇದೆ ಅನ್ಕೊಳ್ಳಿ. ನೋಡಿ, ಈಗ ಲೆಫ್ಟಿಗೆ ಹೋಗ್ತಾ ಇರುತ್ತೆ ಲೈಟಾಗಿ. ಆವಾಗ ಏನು ಮಾಡಬೇಕು, ಸ್ವಲ್ಪ ರೈಟಿಗೆ ಹಿಂಗೆ ಅನ್ಕೋಬೇಕು. ನೋಡಿ, ನಾನು ಎಷ್ಟು ಈಸಿಯಾಗಿ ತಿರುಗಿಸ್ತಾ ಇದ್ದೀನಿ. ಅಕಸ್ಮಾತ್ ರೈಟಿಗೆ ಹೋಗ್ತಾ ಇದ್ರೆ ಸ್ವಲ್ಪ ಲೆಫ್ಟಿಗೆ ಇಳ್ಕೋಬೇಕು, ಲೆಫ್ಟಿಗೆ ಹೋಗ್ತಾ ಇದ್ರೆ ರೈಟಿಗೆ ಇಳ್ಕೋಬೇಕು. ಅದು ಒಂದು ಸಣ್ಣದಾಗಿ ಲೈಟಾಗಿ ಹಿಂಗೆ ಅನ್ಕೋಬೇಕು. ಅದು ಲೈಟಾಗಿ ಟರ್ನ್ ಆಗುತ್ತೆ. ನೀವು ಜೋರಾಗಿ ಹೇಳಿದ್ರೆ ಜೋರಾಗಿ ಟರ್ನ್ ಆಗುತ್ತೆ. ಇದು ಸ್ಟೇರಿಂಗ್ ಕಂಟ್ರೋಲು. ಮತ್ತೆ ಈ ಸ್ಟೇರಿಂಗ್ನ ಕೆಲವರು ಏನು ಮಾಡ್ತಾರೆ ಅಂದರೆ, ಸ್ಟಾರ್ಟಿಂಗಲ್ಲಿ ಹಿಂಗೆ ಅಂತಾರೆ. ಆ ರೀತಿ ಅನ್ಬಾರ್ದು. ಅದೆಲ್ಲ ಕೂಡ ತುಂಬ ಡೇಂಜರು. ಯಾಕಪ್ಪ ಅಂದರೆ ಅದು ಟೈರುಗಳಿಗೆ ಮತ್ತೆ ಪಕ್ಕದಲ್ಲಿ ಬರೋ ಗಾಡಿಗಳಿಗೆಲ್ಲ ತೊಂದರೆ ಕೊಟ್ಟಂಗೂ ಆಗುತ್ತೆ. ಮತ್ತೆ ಸರಿಯಾಗಿ ಗಾಡಿ ಓಡಿಸೋಕ್ಕೆ ಬರಲ್ಲ. ಭಯ ಪಟ್ಕೊಂಡು ಗಾಡಿ ಓಡಿಸಿದ್ರೆ ಆ ರೀತಿ ಆಗ್ತಾ ಇರುತ್ತೆ. ಈ ಥರ ನಾವು ಗಾಡಿ ಕರೆಕ್ಟಾಗಿ ಓಡಿಸ್ತಾ ಇದೀವೋ ಇಲ್ವಾ ಅಂತ ಸಹ ನಾವು ಜಡ್ಜ್ಮೆಂಟ್ ಕೊಡ್ತಾ, ನಮ್ಮ ಮುಂದೆಗಡೆ ಗಾಡಿ ಹೆಂಗೆ ಹೋಗ್ತಾ ಇರುತ್ತೋ ನಾವು ಕರೆಕ್ಟಾಗಿ ಜಡ್ಜ್ಮೆಂಟ್ ಕೊಡ್ತಾ ಇದ್ರೆ ನಮ್ಮ ಗಾಡಿ ಕೂಡ ಅದೇ ರೀತಿ ಹೋಗ್ತಾ ಇರುತ್ತೆ. ಕೆಲವರಿಗೆ ಇಷ್ಟಗಲ ಐತಲ್ಲ ಅನ್ನೋ ಒಂದು ಫೀಲ್ ಇರುತ್ತಲ್ಲ, ಆ ಫೀಲ್ನ ಹೋಗ್ಬೇಕು ಅಂದರೆ ಆ ಗಾಡಿ ಎಷ್ಟರಲ್ಲಿ ಹೋಗ್ತಾ ಇರುತ್ತೋ ಸೇಮ್ ನಮ್ಮದು ಅಷ್ಟಲ್ಲೇ ಹೋಗ್ತಾ ಇರುತ್ತೆ ಅಂತ ಅರ್ಥ ಮಾಡ್ಕೋಬೇಕು. ಈ ಗಾಡಿನೂ ಆ ಗಾಡಿನೂ ಲೆಂತು ಮತ್ತೆ ಅಗಲ ಒಂದೇ ಆಗಿರೋದ್ರಿಂದಾಗಿ ಹೇಳ್ತಾ ಇದ್ದೀನಿ. ನೋಡ್ರಿ, ಆ ಗಾಡಿ ಎಷ್ಟರಲ್ಲಿ ಹೋಗ್ತಿದೆಯೋ ನಮ್ಮದು ಅಷ್ಟಲ್ಲೇ ಹೋಗ್ತಾ ಇದೆ. ನಾವು ಕರೆಕ್ಟಾಗಿ ಆ ಲೈನ್ಗಳು ಇದಾವಲ್ಲ, ಆ ಲೈನ್ಗಳು ಕರೆಕ್ಟಾಗಿ ಜಡ್ಜ್ಮೆಂಟು ಕೊಡ್ತಾ ನಾವು ಕರೆಕ್ಟಾಗಿ ಹೋಗ್ತಾ ಇದ್ರೆ ಆ ಗಾಡಿ ಹೆಂಗೆ ಹೋಗ್ತಾ ಇರುತ್ತೋ ಹಂಗೆ ಹೋಗ್ತಾ ಇರುತ್ತೆ ನಮ್ಮ ಗಾಡಿ ಅಂತ ಅರ್ಥ ಮಾಡ್ಕೋಬೇಕು ನಾವು. ಸ್ನೇಹಿತರೆ, ನಾವು ಒಂದು ಗಾಡಿನ ಓವರ್ಟೇಕ್ ಮಾಡಬೇಕು ಅಂದರೆ ಯಾವ ರೀತಿ ಮಾಡೋದು ಅನ್ನೋದನ್ನ ತೋರಿಸ್ತೀನಿ ನೋಡ್ರಿ. ಈಗ ಅಲ್ಲೊಂದು ಗಾಡಿ ಹೋಗ್ತಿದೆ, ಆ ಗಾಡಿ ಹೋಗ್ತಾ ಇದೆ ಅಂದರೆ ಅದಕ್ಕಿಂತ ನಾವು ಸ್ವಲ್ಪ ಸ್ಪೀಡಲ್ಲಿ ಇರಬೇಕು. ಅದಕ್ಕಿಂತ ಒಂದು 10-20ಕ್ಕಿಂತ ಜಾಸ್ತಿ ಸ್ಪೀಡಲ್ಲಿದ್ದಾಗ ಆ ಮಿರರಲ್ಲಿ ನೋಡಬೇಕು. ಗಾಡಿ ಪಾಸ್ ಆಗಿದ ತಕ್ಷಣ ರೈಟ್ ಇಂಡಿಕೇಟರ್ ಕೊಟ್ಟು ನಾವು ಮಿರರಲ್ಲಿ ನೋಡ್ತಾ ರೈಟ್ ಸೈಡ್ ಬರಬೇಕು. ಹಾಗೆ ಲೆಫ್ಟ್ ಸೈಡು ಅಷ್ಟೇ ಅದೇ ರೀತಿ ಓವರ್ಟೇಕ್ ಮಾಡೋದು. ನಮ್ಮ ಟೈರ್ ಇರುತ್ತಲ್ಲ, ಬ್ಯಾಕ್ ಸೈಡ್ ಟೈರು, ಆ ಟೈರ್ ಪಾಸ್ ಆಗಿದ ತಕ್ಷಣನೇ, ಆ ಟೈರ್ ಇರುತ್ತಲ್ಲ ಬ್ಯಾಕ್ ಸೈಡ್ ಟೈರು, ಅದು ಪಾಸ್ ಆಗಿದ ತಕ್ಷಣನೇ ನಾವು ಗಾಡಿ ಓವರ್ಟೇಕ್ ಮಾಡೋದಕ್ಕೆ ರೆಡಿ ಆಗಿರುತ್ತೆ ಅಂತ ಅರ್ಥ. ನಾವು ಯಾಕಡೆ ಈಗ ತಿರ್ಸಬೇಕಾದ್ರೂ ಅಷ್ಟೇ ತುಂಬ ಹತ್ರ ಹೋಗ್ಬಿಟ್ಟು ತಿರ್ಗಿಸ್ಬಾರ್ದು. ಯಾಕಂದ್ರೆ ಸೇಫ್ ಆಗಿ ಗಾಡಿ
ಮಾಡಬೇಕು ಅಂದರೆ ಮಿರರಲ್ಲಿ ಅಬ್ಸರ್ವ್ ಮಾಡಬೇಕು, ಹಿಂದೆಗಡೆ ಯಾವುದಾದ್ರೂ ಕಾರ್ ಬರ್ತಿದ್ಯಾ ಏನು ಅಂತ ಅಬ್ಸರ್ವ್ ಮಾಡಿ ಗಾಡಿನ ತಿರ್ಗಿಸ್ಕೋಬೇಕಾಗುತ್ತೆ. ನೋಡಿ ಈ ಗಾಡಿನೂ ಅಷ್ಟೇ, ನೋಡಿ ಓವರ್ಟೇಕ್ ಮಾಡ್ತೀನಿ ಈ ರೀತಿ. ಅದು ಓವರ್ಟೇಕ್ ಆದಮೇಲೆ ನಮ್ಮ ಲೈನಲ್ಲಿ ಯಾವುದು ಇಲ್ಲ ಅಂದರೆ ನಮ್ಮ ಲೈನಲ್ಲಿ ಇದೇ ಲೈನಲ್ಲೇ ಕಂಟಿನ್ಯೂ ಮಾಡ್ಬೋದು. ಇಲ್ಲ ನಾವು ರೈಟ್ ಸೈಡಿಗೆ ಬರಬೇಕು, ಲೈನಲ್ಲೆಲ್ಲ ಗಾಡಿಗಳು ಬರ್ತಾಯಿದೆ ಅಂದರೆ ರೈಟ್ ಸೈಡು ಬರ್ಬೋದು. ಸಿಂಗಲ್ ರೋಡಲ್ಲೂ ಅಷ್ಟೇ, ಆ ಕಡೆಯಿಂದ ಗಾಡಿಗಳು ಬರ್ತಾ ಇರ್ತಾವಲ್ಲ ಆಪೋಸಿಟು, ಆ ಕಡೆ ಗಾಡಿಗಳು ಬಂದಾಗ ನಾವು ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಾರ್ದು. ಅವು ತುಂಬ ಹತ್ರ ಇದ್ದಾಗ ಓವರ್ಟೇಕ್ ಅಂತೂ ಮಾಡಲೇಬಾರ್ದು. ಟರ್ನಿಂಗ್ಗಳಲ್ಲಿ ಎಲ್ಲ ಕೂಡ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಾರ್ದು. ಮತ್ತು ನಮ್ಮ ಗಾಡಿ ಪಕ್ಕದಲ್ಲಿ ಇರುತ್ತಲ್ಲ, ಆ ಗಾಡಿಗಿಂತ ನಾವು ಗಾಡಿ ಸ್ಪೀಡಾಗಿ ಹೋಗುತ್ತೆ ಅನ್ನೋ ಒಂದು ಮೂಮೆಂಟ್ ಇದ್ದರೆ ಮಾತ್ರ ನಾವು ಓವರ್ಟೇಕ್ ಅನ್ನೋದು ಮಾಡಬೇಕು. ಇಲ್ಲ ಅಂದರೆ ಮಾಡೋಕ್ಕೆ ಹೋಗಲೇಬಾರ್ದು. ನೋಡ್ರಿ, ಈಗ ಪಾಸ್ ಆಯಿತು ಗಾಡಿ, ಅರ್ಧ ಪಾಸ್ ಆಯಿತು, ಮುಕ್ಕಾಲು ಪೂರ್ತಿ ಪಾಸ್ ಆಯಿತು. ಈ ರೀತಿ ಮಿರರ್ ಅಬ್ಸರ್ವೇಷನ್ ಅನ್ನೋದು ಮಾಡ್ತಾ ಇರಬೇಕು. ಈಗ ಕೆಲವೊಂದು ಟ್ರಾಫಿಕ್ ಇರೋ ಹತ್ರ ಎಲ್ಲ ಕೂಡ ನಾವು ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡೆ ಗಾಡಿನ ಓಡಿಸ್ಕೋಬೇಕಾಗುತ್ತೆ. ಬೈ ಮಿಸ್ಟೇಕ್ ಆಗಿ ಅವ್ರು ಏನಾದರೂ ಹಿಂದೆ ಏನಾದರೂ ನಿಂತರೂ ಕೂಡ ಸ್ವಲ್ಪ ಜಾಗ ಇರುತ್ತಲ್ಲ, ಅದು ಕವರ್ ಮಾಡುತ್ತೆ. ನಾವೇನಾದರೂ ತುಂಬ ಹತ್ರ ನಿಂತ್ಕೊಬಿಟ್ರೆ, ಸಪೋಸ್ ಕಾರುಗಳು ಅಂಥವೇನಾದರೂ ಇದ್ದರೆ ಅವಕ್ಕೆ ಹಿಂದೆಗಡೆ ಟಚ್ ಆಗಿಬಿಡುತ್ತೆ, ಗ್ಲಾಸ್ ಎಲ್ಲ ಒಡೆದೋಗುತ್ತೆ. ನಾವು ಟ್ರಾಫಿಕ್ಗಳಲ್ಲೂ ಅಷ್ಟೇ ಸ್ವಲ್ಪ ದೂರ ಇಟ್ಕೊಂಡು ಓಡಿಸೋದು ತುಂಬ ಉತ್ತಮ. ಈ ಹೈವೇಗಳಲ್ಲೂ ಅಷ್ಟೇ ಸ್ವಲ್ಪ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಓಡಿಸೋದು ಉತ್ತಮ. ಯಾಕಂದರೆ ಅವರು ಏನಾದರೂ ಸಡನ್ ಬ್ರೇಕ್ ಹಾಕಿದ್ರು ಕೂಡ ನಾವು ಬ್ರೇಕ್ ಹಾಕೋದಕ್ಕೆ ಸ್ವಲ್ಪ ಟೈಮ್ ಅನ್ನೋದು ಸಿಗುತ್ತೆ, ಸ್ವಲ್ಪ ಸ್ಪೇಸು ಇರುತ್ತೆ. ಅವಾಗ ಬೇರೆ ಹಿಂದೆಗಡೆ ಬರೋ ಗಾಡಿಗಳಿಗೂ ಕೂಡ ತೊಂದರೆ ಆಗಲ್ಲ, ಅವ್ರ ಗಾಡಿಗೆ ಹೋಗಿ ನಮ್ಮ ಗಾಡಿ ಟಚ್ ಆಗಲ್ಲ, ಸೇಫಾಗಿ ಹೋಗಿ ನಿಂತ್ಕೊಳ್ಳುತ್ತೆ ಗಾಡಿ. ಅಷ್ಟು ಸಡನ್ ಬ್ರೇಕ್ ಹಾಕೋ ಅವಶ್ಯಕತೆ ಬಂತು ಅಂದರೆ 4 ಇಂಡಿಕೇಟರ್ ಹಾಕಿ ಆದಷ್ಟು ಕಂಟ್ರೋಲ್ಗೆ ತಕ್ಕೊಂಡು, ಲೆಫ್ಟ್ ಸೈಡಲ್ಲಿ ಯಾರು ಇಲ್ಲ ಅಂದರೆ ಲೆಫ್ಟ್ ಸೈಡ್ಗೆ ಬರೋದು, ದೊಡ್ಡ ಹೈವೇಗಳಲ್ಲಾದರೆ ರೈಟ್ ಸೈಡಲ್ಲಿ ಯಾರು ಇಲ್ಲ ಅಂದರೆ ರೈಟ್ ಸೈಡ್ಗೆ ಬರೋದು ಮಾಡಬೇಕು. ಸಿಂಗಲ್ ರೋಡಲ್ಲಾದರೆ ಇಂಡಿಕೇಟರ್ ಹಾಕ್ಕೊಂಡು ಅಂತ ಎಮರ್ಜೆನ್ಸಿ ಸಿಚುವೇಶನ್ ಬಂದರೆ ಅಲ್ಲೇ ಕಂಟ್ರೋಲ್ ತಗೊಳ್ಳೋಕ್ಕೆ ಆದಷ್ಟು ಪ್ರಯತ್ನ ಮಾಡಬೇಕು. ಅಂಥದ್ದು ಯಾವುದೇ ಸಿಚುವೇಶನಲ್ಲೂ ಗಾಡಿ ಕಂಟ್ರೋಲ್ ಆಗಲೇ ಇಲ್ಲ ಅನ್ನೋ ಟೈಮಲ್ಲಿ ನಾವು ಗಾಡಿ ಒಂದು 60 ಆ ರೀತಿ ಹೋಗ್ತಾ ಇದ್ದಾಗ ನಾವು ನಿಧಾನಕ್ಕೆ ಹ್ಯಾಂಡ್ ಬ್ರೇಕು ಮತ್ತು ಬ್ರೇಕ್ ತುಳಿತಾ ಹ್ಯಾಂಡ್ ಬ್ರೇಕ್ ಅನ್ನೋದು ಎತ್ತಬೇಕಾಗುತ್ತೆ. ಆ ರೀತಿ ಮಾಡಿದ್ರು ಕೂಡ ಅಲ್ಲೇ ನಿಂತ್ಕೊಳ್ಳೋ ಚಾನ್ಸ್ ಇರುತ್ತೆ ಗಾಡಿ, ಬೇರೆ ಗಾಡಿಗೆ ಹೋಗಿ ತೊಂದರೆ ಆಗಲ್ಲ. ಕೆಲವ್ರು ಹೇಳ್ತಾರೆ ಅಲ್ಲೇ ಇದಾಗ್ಬಿಡುತ್ತೆ, ಅದಾಗುತ್ತೆ, ಟೈರ್ಗಳೆಲ್ಲ ಇದಾಗ್ಬಿಡ್ತವೆ. ಸಡನ್ ಆಗಿ ಹಾಕಿದ್ರೆ ಟೈರ್ಗಳು ಎಲ್ಲರಿಗೂ ತೊಂದರೆ ಆಗುತ್ತೆ, ನಮ್ಮ ಗಾಡಿಗೂ ತೊಂದರೆ ಆಗುತ್ತೆ. ಆದರೆ ನಿಧಾನಕ್ಕೆ ಬ್ರೇಕ್ ತುಳಿತಾ ನಿಧಾನಕ್ಕೆ ಹ್ಯಾಂಡ್ ಬ್ರೇಕ್ ಎತ್ತಿದ್ರೆ ಯಾವುದೇ ರೀತಿ ತೊಂದರೆ ಆಗಲ್ಲ. ಯಾಕಂದರೆ ಇದನ್ನು ನಾನು ಎಕ್ಸ್ಪೆರಿಮೆಂಟ್ ಮಾಡಿ ನಾನು ನನ್ನ ಅನುಭವದ ಮೇಲೆ ನಿಮಗೆ ಹೇಳ್ತಾ ಇದ್ದೀನಿ. ನೋಡಿರಿ, ಈಗ ಕೆಲವೊಂದು ಟ್ರಾಫಿಕ್ಗಳಲ್ಲೂ ಅಷ್ಟೇ ಕ್ಲಚ್ಚು ಬಿಡ್ತಾ ಇರ್ತಾರೆ, ಕ್ಲಚ್ ಪೂರ್ತಿನೂ ಬಿಡಲ್ಲ, ಸುಮ್ಮನೆ ಎಕ್ಸಿಲೇಟರ್ ಕೊಡ್ತಾ ಇರ್ತಾರೆ ಟ್ರಾಫಿಕ್ಗಳಲ್ಲಿ. ಆದ ರೀತಿ ಎಲ್ಲ ಓಡಿಸ್ಬಾರ್ದು. ಟ್ರಾಫಿಕ್ಗಳಲ್ಲೆಲ್ಲ ಕೂಡ ಸುತ್ತಲೂ ಅಬ್ಸರ್ವ್ ಮಾಡ್ತಾ ಇರಬೇಕು. ಸುತ್ತಲೂ ನಮ್ಮ ಕಣ್ಣು ಹೆಂಗೆ ಅಂದರೆ ಸುತ್ತಲೂ ಅಬ್ಸರ್ವ್ ಮಾಡ್ತಾ ಇರಬೇಕು, ಯಾರಾದರೂ ಪಕ್ಕದಲ್ಲಿ ಇದ್ದಾರಾ ಇಲ್ವಾ ಅಂತ. ಈ ಮಿರರ್ಗಳಿದಾವಲ್ಲ, ಈ ಮಿರರ್ಗಳು ತುಂಬ ಇಂಪಾರ್ಟೆಂಟು. ಮತ್ತು ಫ್ರಂಟ್ ಸೈಡಲ್ಲಿ ಬ್ಲೈಂಡ್ ಸ್ಪಾಟಲ್ಲಿ ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಾ ನಾವು ಗಾಡಿನ ಮೂವ್ ಮಾಡಬೇಕಾಗುತ್ತೆ. ನೋಡಿ, ಈಗ ಈ ಕಡೆ 2 ವೀಲರ್ ಇದೆ, ನಮ್ಮ ಜಡ್ಜ್ಮೆಂಟ್ ಒಳಗೆ ಬರ್ತಾ ಇರೋದ್ರಿಂದಾಗಿ ಸ್ವಲ್ಪ ಲೆಫ್ಟ್ ಹೇಳ್ಕೊಂಡು ಸ್ಲೋ ಮಾಡಿಕೊಂಡು, ಅಲ್ಲಿ ಬ್ಯಾರಿಗೇಡ್ಸ್ ಇದ್ದಾವೆ, ಆ ಬ್ಯಾರಿಗೇಡ್ಸ್ ಹತ್ರ ಹೆಂಗೆ ಟರ್ನ್ ಮಾಡ್ತೀನಿ ಅಂತ ಅಬ್ಸರ್ವ್ ಮಾಡಿ. ನಾನು ಸ್ಟೇರಿಂಗು ಕಂಟ್ರೋಲು ಸಹ ನೀವು ಅಬ್ಸರ್ವ್ ಮಾಡಿ. ನಾನು ಸ್ಟೇರಿಂಗ್ನ ಲೈಟಾಗಿ ತಿರುಗಿಸಿ ಮತ್ತೆ ಹಿಂಗೆ ತಿರುಗಿಸಿ 3ನೇ ಗೇರಲ್ಲಿ ಇಟ್ಕೊಂಡು ಈ ರೀತಿ ತಿರುಗಿಸಿ ಮತ್ತೆ ಅದೇ ಲೈನ್ಗೆ ಬಂದೆ. ನೋಡಿ, ಆ ಗಾಡಿ ಹೆಂಗೆ ಟರ್ನ್ ಆಯಿತು, ಸೇಮ್ ನಮ್ಮ ಗಾಡಿನೂ ಅದೇ ರೀತಿ ಟರ್ನ್ ಆಗಿದೆ.
ಅಂತಂದ್ರೆ ಪಕ್ಕ ನೀನು ಲೆಫ್ಟ್ ಸೈಡು ಇಲ್ಲಾಂದ್ರೆ ಸೆಂಟ್ರಲ್ಲೇ ಹೋಗ್ಬೇಕು ಅಂತಿರುತ್ತೆ. ಅಂತ ಆದ್ರೆ ಭಾರಿ ಹುಷಾರಾಗಿ ಓಡಿಸ್ಬೇಕು. ಎಂತ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಂದ್ರೆ ಈಗ ಮುಂಬೈ, ರಾಜ್ಕೋಟು, ಇಲ್ಲಾಂದ್ರೆ ಡೆಲ್ಲಿ, ಈ ರೀತಿ ದೊಡ್ಡ ದೊಡ್ಡ ಸಿಟಿಗಳಿರ್ತಾವಲ್ಲ, ಆ ಥರ ಸಿಟಿಗಳಲ್ಲೆಲ್ಲ ಕೂಡ ಪಕ್ಕಾ ಲೆಫ್ಟ್ ಅಂದ್ರೆ ಪಕ್ಕಾ ಲೆಫ್ಟೇ, ಇಲ್ಲ ಅಂದ್ರೆ ಅಲ್ಲಿ ಫೈನ್ಗಳಾಗ್ತಾರೆ. ಇಲ್ಲಿ ರೈಟ್ ಸೈಡಲ್ಲೇ ಇಟ್ಕೊಂಡು ಓಡಿಸೋದಕ್ಕೆ ಸುಮಾರು ಡ್ರೈವರ್ಗಳು ಯಾಕಪ್ಪ ಪ್ರಯತ್ನ ಮಾಡ್ತಾರೆ ಅಂದ್ರೆ, ನಾವು ಒಂದು ಸೈಡು ಮಿಸ್ ಮಾಡಿ ಇನ್ನೊಂದು ಸೈಡು ನಾವು ಈಸಿಯಾಗಿ ಜಡ್ಮೆಂಟ್ ತಗೋಬೋದಲ್ಲ, ಬೇರೆಯವ್ರಿಗೆ ತೊಂದರೆ ಕೊಟ್ಟಂಗಿರಲ್ಲ. ಈಗ ಟೂ ವೀಲರ್ ಅವರು ಹೋಗ್ತಾ ಇರ್ತಾರೆ. ಫಾರ್ ಸಪೋಸ್ ಈಗ ನಿಮ್ ಕಣ್ ಮುಂದೆ ಒಂದು ಎಕ್ಸಾಂಪಲ್ ತೋರಿಸ್ತೀನಿ ನೋಡ್ರಿ. ಅಲ್ಲಿ ಫ್ರಂಟ್ ಸೈಡ್ ಅಲ್ಲಿ ಟೂ ವೀಲರ್ ಹೋಗ್ತಾ ಇದಾವಲ್ಲ, ಅವ್ರು ಹೋಗ್ತಾ ಇದ್ರೆ ನಮ್ ಜಡ್ಜ್ಮೆಂಟ್ ಒಳಗಡೆ ಬರ್ತಾ ಇರ್ತಾರೆ. ಜಡ್ಜ್ಮೆಂಟ್ ಒಳಗಡೆ ಬರ್ತಾ ಇದ್ರೆ ಏನಾಗುತ್ತೆ ಅಂದ್ರೆ ಆ ಗಾಡಿಗಳಿಗೆ ಟಚ್ ಆಗೋ ಚಾನ್ಸಸ್ ಇರುತ್ತೆ. ಕೆಲವ್ರು ಏನ್ ಮಾಡ್ತಾರೆ, ಆಪೋಸಿಟ್ ಅಲ್ಲಿ ಬರ್ತಾ ಇರ್ತಾರೆ ನೋಡಿ, ಜಡ್ಜ್ಮೆಂಟ್ ಒಳಗಡೆ ಬರ್ತಾ ಇದ್ದಾರೆ. ಕೆಲವೊಂದ್ ಕಡೆ ಆರ ನೋಡಿದ್ರು ಕೂಡ ಸೈಡ್ಗೆ ಹೋಗಲ್ಲ. ಅವಾಗ ಏನ್ ಮಾಡ್ಬೇಕು? ಅದರಿಂದಾಗಿ ಕೆಲವ್ರು ಏನ್ ಮಾಡ್ತಾರೆ, ರೈಟ್ ಸೈಡ್ ಅಲ್ಲಿ ಇಟ್ಕೊಂಡು ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಅದರಿಂದಾಗಿನೇ ಕೆಲವೊಂದ್ ಕಡೆ ಎಲ್ಲ ನೋಡ್ತಾ ಇರ್ತೀರಾ, ಲಾರಿಯವರು ಎಲ್ಲ ದೊಡ್ಡ ದೊಡ್ಡ ಗಾಡಿಗಳೆಲ್ಲ ರೈಟ್ ಸೈಡ್ ಅಲ್ಲಿ ಇಟ್ಕೊಂಡು ಓಡಿಸ್ತಾ ಇರ್ತಾರೆ. ನಾನು ಲೆಫ್ಟ್ ಸೈಡ್ ಅಲ್ಲಿ ಇಟ್ಕೊಂಡು ಓಡಿಸ್ಬೇಕು ಅಂತ. ಯಾಕಪ್ಪ ಅಂದ್ರೆ ಈ ಟೂ ವೀಲರು ಮತ್ತೆ ಕಾರ್ ಅವರು ಆಪೋಸಿಟ್ ಅಲ್ಲಿ ಬರೋರು ಮತ್ತೆ ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ, ಅಂತವ್ರಿಗೆಲ್ಲ ಯಾವುದೇ ರೀತಿ ತೊಂದರೆ ಆಗ್ಬಾರ್ದು ಅನ್ನೋ ವಿಚಾರಕ್ಕೋಸ್ಕರ ರೈಟ್ ಸೈಡ್ ಅಲ್ಲಿ ಇಟ್ಕೊಂಡು ಓಡಿಸೋದು. ಆದಷ್ಟು ಈಗ ಒಂದೂರು ಬಿಟ್ಟು ಒಂದೂರು ಕಡೆ ಹೋಗ್ತಾ ಇರ್ತೀವಿ, ಏನಾದರೂ ಸ್ವಲ್ಪ ಹಿಂಗಾಗ್ಬಿಟ್ರು ಟಚ್ ಆಗ್ಬಿಟ್ರು ಏನ್ ಮಾಡ್ತಾರೆ, ಜಗಳಕ್ಕೆ ಬಂದ್ಬಿಡ್ತಾರೆ. ಅದರಿಂದಾಗಿ ಆ ರೀತಿ ಡ್ರೈವರ್ಗಳೆಲ್ಲ ನೋಡ್ರಿ, ಈ ಕಡೆ ನಾವು 2 ಲಾರಿ ಹೋಗ್ತಿದ್ದಾರೆ, ಫುಲ್ ರೈಟ್ ಅಲ್ಲಿ ಇಟ್ಕೊಂಡೇ ಹೋಗ್ತಾ ಇದಾರೆ. ಲೆಫ್ಟ್ ಅನ್ನೋದೇ ತೆಗಿತಿಲ್ಲ, ಗಾಡಿ ಲೆಫ್ಟ್ಗೆ ಬರ್ತಿಲ್ಲ, ಆ ರೀತಿ ಹೋಗ್ತಾ ಇದಾರೆ. ಯಾಕೆ ಹೇಳಿ? ಒಂದು ಸ್ಟೇಟ್ ಬಿಟ್ಟು ಇನ್ನೊಂದು ಸ್ಟೇಟ್ಗೆ ಬಂದಿರ್ತಾರೆ. ಈ ಕಡೆ ಬಂದಾಗ್ಲೆಲ್ಲ ಕೂಡ ಬೇರೆಯವ್ರ ಹತ್ರ ಎಲ್ಲ ಕೂಡ ತೊಂದರೆಗೆ ಸಿಗಾಕೊಳ್ಳೋಕೆ ಇಷ್ಟಪಡಲ್ಲ. ಅದರಿಂದಾಗಿ ಆ ರೀತಿ ಮಾಡ್ತಾರೆ. ಮತ್ತೆ ನಿಧಾನಕ್ಕೆ ಒಂದು ಲಿಮಿಟ್ ಸ್ಪೀಡಲ್ಲಿ ಹೋಗ್ತಾ ಇದ್ರೆ ಅದು ಮೈಲೇಜು ಬರುತ್ತೆ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ ಅವರು ಇರ್ತಾರೆ. ಅದರಿಂದಾಗಿ ಆ ರೀತಿ ಹೋಗ್ತಾ ಇರ್ತಾರೆ. ಸ್ನೇಹಿತರೆ, ನಾವು ರಿವರ್ಸ್ ತೆಗಿಬೇಕಾದ್ರೆ ಹೆಂಗೆ ನಾವು ಅಬ್ಸರ್ವ್ ಮಾಡಬೇಕು ಅಂದ್ರೆ, ನಾವು ಫುಲ್ ರೈಟ್ ಸೈಡಲ್ಲಿ ನಮ್ಮ ರೈಟ್ ಸೈಡ್ ಪೂರ್ತಿ ರೈಟ್ ಸೈಡಿಗೆ ತಕ್ಕೊಂಡು ನಮ್ಮ ರೈಟ್ ಸೈಡ್ನ ಎಂಡಿಂಗ್ ಅಂದ್ರೆ ಈಗ ಡಿವೈಡರ್ ಇರುತ್ತಲ್ಲ, ಡಿವೈಡರ್ ಪಕ್ಕದಲ್ಲೇ ತಕ್ಕೊಂತ ರಿವರ್ಸ್ ಹೋಗ್ತಾ ಇದ್ರೆ ಕರೆಕ್ಟಾಗಿ ಅದ್ರ ಪಕ್ಕನೇ ರಿವರ್ಸ್ ಹೋಗುತ್ತೆ. ಆದ್ರೆ ಹಿಂದೆಗಡೆ ನಮಗೆ ರಿವರ್ಸ್ ಕ್ಯಾಮ್ರಾ ಇದ್ರೆ ಗೊತ್ತಾಗುತ್ತೆ ಹಿಂದೆಗಡೆ ಏನೈತೆ ಏನಿಲ್ಲ ಅಂತ. ಇಲ್ಲ ಅಂದ್ರೆ ಸೆನ್ಸರ್ಗಳಿದ್ರೆ ಸೆನ್ಸರ್ಗಳು ಬಡ್ಕೊಂತವೆ ಹಿಂದೆಗಡೆ ಏನೋ ಐತೆ ಅಂತ. ಇಲ್ಲ ಅಂದ್ರೆ ನಮ್ಗೆ ಹಿಂದೆಗಡೆ ಏನೈತೆ ಅಂತ ಗೊತ್ತಾಗಲ್ಲ. ಅವಾಗ ಏನಪ್ಪ ಮಾಡ್ಬೇಕು ಅಂದ್ರೆ, ನಾವು ಆ ಲೊಕೇಶನ್ನ ಒಂದ್ಸಲಿ ನೆನಪಲ್ಲಿ ಇಟ್ಕೋಬೇಕು. ಅಂದ್ರೆ ರಿವರ್ಸ್ ಹೋಗಬೇಕಾಗಿರುವಂತ ಪ್ಲೇಸ್ನ ಒಂದ್ಸರಿ ಅಬ್ಸರ್ವ್ ಮಾಡಬೇಕು. ಇಲ್ಲಿ ಹೆಂಗೆ ತೆಗೆದ್ರೆ ನಾವು ಅಲ್ಲಿ ಗಾಡಿನ ಕೂರಿಸ್ಬೋದು ಅನ್ನೋ ಒಂದು ಐಡಿಯಾ ನಿಮ್ ತಲೆಗೆ ಬರಬೇಕು. ಈಗ ಟ್ರ್ಯಾಕ್ಟರ್ಗಳು ಅವೆಲ್ಲ ಓಡಿಸ್ತಾ ಇರ್ತಾರಲ್ಲ, ಅಂತವ್ರಿಗೆ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಯಾಕಪ್ಪ ಅಂದ್ರೆ ಅವರು ಟ್ರೇಲರ್ ಇರುತ್ತಲ್ಲ, ಅದು ಹಿಂಗೆ ಆಗ್ತಾ ಇರುತ್ತೆ. ಅಂತವ್ರಿಗಾದ್ರೆ ತುಂಬಾ ಈಸಿಯಾಗಿ ಬಂದ್ಬಿಡುತ್ತೆ. ಅದ್ರಲ್ಲಿ ನಾನು ಒಬ್ಬ. ನಾವು ಈ ಕಡೆ ರಿವರ್ಸ್ ತೆಗಿತಾ ಇರ್ತೀವಲ್ಲ, ಡಿವೈಡರ್ ಪಕ್ಕನೇ ರೈಟ್ ಸೈಡಲ್ಲೇ ನೋಡ್ಕೊಂತ ಮಿರರಲ್ಲಿ ತಕ್ಕೊಂತ ಹೋದ್ರೆ ಆ ಲೆಫ್ಟ್ ಸೈಡಲ್ಲೂ ಸಹ ಅಬ್ಸರ್ವ್ ಮಾಡಬೇಕು. ಯಾಕಂದ್ರೆ ಲೆಫ್ಟ್ ಸೈಡಲ್ಲಿ ಏನಾದರೂ ವಸ್ತುಗಳು ಏನಾದರೂ ಇಟ್ಟಿದ್ರೆ ಅವಕ್ಕೆ ಟಚ್ ಆಗೋ ಚಾನ್ಸಸ್ ಇರ್ತವೆ. ಅದರಿಂದಾಗಿ ಆ ಕಡೆನೂ ಅಬ್ಸರ್ವೇಷನ್ ಅನ್ನೋದು ಇರಬೇಕು, ಈ ಕಡೆನೂ ಅಬ್ಸರ್ವೇಷನ್ ಇಟ್ಕೊಂಡು ರಿವರ್ಸ್ ಅನ್ನೋದು ತಗೋಬೇಕು. ಆದರೆ ನಮಗೆ ಜಾಸ್ತಿ ಅಂದರೆ ನಮ್ಮ ರೈಟ್ ಸೈಡಿಂದ ನಮಗೆ ತಲೆಯಲ್ಲಿರಬೇಕು. ಫುಲ್ ರೈಟ್ ಸೈಡಲ್ಲೇ ನಾವು ಈಗ ರೈಟ್ ಸೈಡಲ್ಲಿ ಕೂತ್ಕೊಂಡು ಗಾಡಿ ಓಡಿಸ್ತಾ ಇರೋದಕ್ಕೆ ರೈಟ್ ಸೈಡಲ್ಲೇ ತಲೆಯಲ್ಲಿರಬೇಕು. ಕೆಲವೊಂದು ಫಾರಿನ್ ಕಂಟ್ರಿಗಳಲ್ಲೆಲ್ಲ ಲೆಫ್ಟ್ ಸೈಡಲ್ಲಿ ಕೂತ್ಕೊಂಡು ಓಡಿಸ್ತಾರೆ, ಅದನ್ನ ಲೆಫ್ಟ್ ಸೈಡಲ್ಲೇ ಜಾಸ್ತಿ ಅಬ್ಸರ್ವ್ ಮಾಡಬೇಕು. ಈಗ ರೈಟ್ ಸೈಡಲ್ಲಿ ಕೂತ್ಕೊಂಡು ರಿವರ್ಸ್ ಸಿಗಬೇಕಾದ್ರೇನು ಅಷ್ಟೇ. ಇಲ್ಲ ಅಂದರೆ ಕೆಲವರು ದೊಡ್ಡ ದೊಡ್ಡ ಮಾರ್ಕೆಟ್ಗಳಲ್ಲಿ ಇಲ್ಲಾಂದರೆ ಕೆಲವೊಂದು ಫುಲ್ಲು ಇವಿ ಇರ್ತಾವಲ್ಲ, ತುಂಬ ಕಷ್ಟ ಇರುತ್ತಲ್ಲ ರಿವರ್ಸ್ ತೆಗಿಯೋದು, ಅಂತ ಹತ್ರ ಎಲ್ಲ ಕೂಡ ಗೈಡೆನ್ಸ್ ಮಾಡ್ತಾ ಇರ್ತಾರೆ. ಹಿಂದೆಗಡೆ ಒಬ್ರು ಬಂದು ಅವ್ರನ್ನ ಟ್ರಾಫಿಕ್ ಮಾರ್ಷಲ್ ಅಂತಾರೆ. ದೊಡ್ಡ ದೊಡ್ಡ ಫ್ಯಾಕ್ಟ್ರಿಗಳಲ್ಲೆಲ್ಲ ಕೂಡ ನಮ್ಮ ಇಂಡಿಯಾದಲ್ಲಿ ಕೆಲವೊಂದು ಫ್ಯಾಕ್ಟ್ರಿಗಳಲ್ಲೆಲ್ಲ ಕೂಡ ಇರ್ತಾರೆ. ಅವ್ರು ಗೈಡೆನ್ಸ್ ಮಾಡ್ತಾರೆ. ಯಾಕಪ್ಪ ಅಂದರೆ ಅಲ್ಲಿ ಬೇರೆ ವಸ್ತುಗಳಿಗೆ ಏನಾದ್ರು ಟಚ್ ಮಾಡಿಬಿಡ್ತಾರೇನೋ ಅಂತ ಹೇಳ್ಬಿಟ್ಟು ಲಾರಿಗಳಿಗೆಲ್ಲ ರಿವರ್ಸ್ ಹೇಳ್ತಾ ಇರ್ತಾರೆ. ಅದರಿಂದಾಗಿ ನಾವು ಸ್ಟಾರ್ಟಿಂಗಲ್ಲೂ ಅಷ್ಟೇ ರಿವರ್ಸ್ ತೆಗಿಬೇಕಾದ್ರೆ ರಿವರ್ಸ್ ಬಿಟ್ಟು ನಾವು ಬಿಡ್ತೀವಲ್ಲ, ಅವಾಗ ಯಾರ್ದಾದ್ರೂ ಸ್ವಲ್ಪ ಸಹಾಯ ತಗೊಳ್ಳೋದಕ್ಕೆ ಪ್ರಯತ್ನ ಮಾಡಬೇಕು. ಯಾಕಂದ್ರೆ ಹಂಗೆ ತೆಗಿಯೋದು, ಹಿಂದೆಗಡೆ ಯಾರಾದರೂ ಇದ್ರೆ, ಯಾರಾದರೂ ನಿಂತ್ಕೊಂಡಿದ್ರೆ, ಹುಡುಗರು ಯಾರಾದರೂ ಇದ್ರೆ ಅವ್ರ ಮೇಲೆ ಹಚ್ಬಿಡೋದು, ಇಲ್ಲಾಂದ್ರೆ ಜನ ಯಾರಾದರೂ ನಿಂತಿದ್ರೆ ಗಾಡಿಗಳು ಏನಾದರೂ ಇದ್ರೆ ಟಚ್ ಮಾಡಿಬಿಡೋದು, ಅವೆಲ್ಲ ಮಾಡಿದ್ರೆ ನಿಮಗೆ ತೊಂದರೆ ಆಗುತ್ತೆ. ಅವ್ರ ಜೊತೆ ಎಲ್ಲ ತುಂಬ ಪ್ರಾಬ್ಲಮ್ಗಳನ್ನ ಫೇಸ್ ಮಾಡಬೇಕು. ಅವರು
ಬೇಕಾದರೂ ಜಡ್ಮೆಂಟಾಗಿ ಇಟ್ಕೊಂಡು ನಾವು ರಿವರ್ಸ್ ಅನ್ನೋದು ತಗೋಬೋದು. ಕೆಲವರು ರಿವರ್ಸ್ ನಿಲ್ಲೋದಕ್ಕೆ ಒದ್ದಾಡ್ತಾ ಇರ್ತಾರಲ್ಲ, ಅವರು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕು. ಲೈನ್ಗಳನ್ನ ಹಾಕ್ಕೊಂಡು ಫ್ರಂಟ್ ಸೈಡಲ್ಲಿ ಯಾವ ರೀತಿ ಜಡ್ಮೆಂಟ್ ಮಾಡ್ತೀವೋ ಅದೇ ರೀತಿ ಜಡ್ಮೆಂಟ್ ಮಾಡೋದು. ಆ ರೀತಿ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿದ್ರೆ ಪಕ್ಕ ಬಂದ್ಬಿಡುತ್ತೆ ಅದು. ರಿವರ್ಸ್ ತೆಗಿಯೋದು ಮತ್ತು ಫ್ರಂಟ್ ಸೈಡ್ ಓಡಿಸೋದು ಎಲ್ಲ ಪೂರ್ತಿಯಾಗಿ ಪಕ್ಕ ಬಂದ್ಬಿಡುತ್ತೆ. ಸ್ನೇಹಿತರೆ, ನಾವು ದೊಡ್ಡ ದೊಡ್ಡ ಟ್ರಾಫಿಕಲ್ಲೆಲ್ಲ ಗಾಡಿ ಓಡಿಸ್ತಾ ಇರ್ತೀವಲ್ಲ, ಆ ಟ್ರಾಫಿಕಲ್ಲಿ ನಾವು ಅನ್ಕಾನ್ಶಿಯಸ್ ಆಗ್ದಿರಾ ಗಾಡಿ ಓಡಿಸ್ಬೇಕು ಅಂದರೆ ಏನು ಮಾಡಬೇಕು ಗೊತ್ತಾ? ಚಾಕ್ಲೇಟು ಇಲ್ಲಾಂದರೆ ಬಾಯಲ್ಲಿ ಏನಾದರೂ ಒಂದು ತಿನ್ನೋ ವಸ್ತು, ಅಂದರೆ ಈಗ ಕಡಲೆ ಬೀಜ ಇರ್ತಾವಲ್ಲ, ಶೇಂಗಾ ಇರ್ತಾವಲ್ಲ, ಅವನ್ನ ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ಬಾಯಿ ಕೆಲಸ ಮಾಡ್ತಾ ಇರಬೇಕು. ಅವಾಗ ಏನಾಗುತ್ತೆ ಅಂದರೆ ಬೇರೆ ಕಡೆ ಗಮನ ಹೋಗ್ಬಾರ್ದು. ಟ್ರಾಫಿಕಲ್ಲೆಲ್ಲ ಕೊಯ್ದು ಅದನ್ನು ಫೇಸ್ ಮಾಡೋ ಅಷ್ಟು ಧೈರ್ಯ ಇರಬೇಕು. ಕೈ ಕಾಲೆಲ್ಲ ಸಹ ಒಂಥರ ಪೈನ್ ಬರ್ತಾ ಇರ್ತವೆ, ಆದರೂ ಸಹ ಅದನ್ನೆಲ್ಲ ತಡ್ಕೊಳ್ಳೋ ಅಷ್ಟು ಶಕ್ತಿ ಇರಬೇಕು. ಮತ್ತು ಅಲ್ಲೆಲ್ಲ ಕೂಡ ನಿಧಾನಕ್ಕೆ ಗಾಡಿ ಮೂವ್ ಮಾಡಬೇಕು. ಜಾಸ್ತಿ ಎಕ್ಸಿಲೇಟರ್ ಕೊಡ್ತೀರಾ ಮುಕ್ಕಾಲು ಕ್ಲಚ್ಚಲ್ಲೇ ಬಿಟ್ಕೊತ ಹೋದರೆ ಸ್ವಲ್ಪ ಅಪ್ಪಿರೋ ಕಡೆ ಲೈಟಾಗಿ ಎಕ್ಸಿಲೇಟರ್ ಕೊಡ್ತಾ ಮೂವ್ ಮಾಡಿದ್ರೆ ಮೂವ್ ಆಗ್ತವೆ. ಅಂತ ಟ್ರಾಫಿಕಲ್ಲಿ ನೋಡಿಕೊಂಡು ಹುಷಾರಾಗಿ ಓಡಿಸ್ಬೇಕು. ತುಂಬ ದೂರ ಒಂದು 50-60 ಕಿಲೋಮೀಟರ್ ತುಂಬ ದೂರ ಜಾಮ್ ಆದರೂ ಸಹ ಓಡಿಸೋಷ್ಟು ಪೇಷನ್ಸ್ ಇದ್ದರೆ ನೀವು ಪಕ್ಕ ಓಡಿಸ್ತೀರಾ, ಇಲ್ಲೇ ಆದರೂ ಓಡಿಸ್ತೀರಾ. ಸೊ ಒಂದು ಹೈವೇಗಳಲ್ಲಿ ಒಂದು 300 ಕಿಲೋಮೀಟರ್ ಓಡಿಸಿದ್ರು ಕೂಡ ಏನು ಅನ್ಸಲ್ಲ. ಟ್ರಾಫಿಕಲ್ಲಿ ಒಂದು ಬರೀ 60 ಕಿಲೋಮೀಟ್ರಲ್ಲಿ ಟ್ರಾಫಿಕಲ್ಲಿ ಓಡಿಸ್ಬಿಟ್ರೆ ಕೈ ಕಾಲೆಲ್ಲ ಪೈನ್ ಬಂದ್ಬಿಡುತ್ತೆ, ತಲೆನೇ ಥರ ಆಗ್ಬಿಡುತ್ತೆ, ತಲೆನೋವೆಲ್ಲ ಸ್ಟಾರ್ಟ್ ಆಗುತ್ತೆ. ಅಂಥ ಟೈಮಲ್ಲಿ ಎಲ್ಲ ಕೂಡ ನಾವು ಕಂಟ್ರೋಲ್ ಮಾಡ್ಕೋಬೇಕು. ವಿಕ್ಸ್ ಹಚ್ಕೊಂಡು, ಇಲ್ಲಾಂದರೆ ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ, ಹೋಗ್ತಾ ಹೋಗ್ತಾ ರೂಢಿ ಆದರೆ ಅದು ಸರಿ ಆಗುತ್ತೆ. ಮತ್ತು ನಾವು ಟ್ರಾಫಿಕಲ್ಲಿ ಓಡಿಸ್ಬೇಕಾದ್ರೆ ತುಂಬ ಅಂದರೆ ತುಂಬ ತಾಳ್ಮೆ ಅನ್ನೋದು ತುಂಬ ಇರಬೇಕು. ಅವರು ಈ ಕಡೆ ಬಂದರು, ಇವರು ಆ ಕಡೆ ಬಂದರು ಅಂತ ಅವ್ರ ಮೇಲೆ ಸಿಟ್ಟಾಗೋದು ಅವೆಲ್ಲ ಮಾಡ್ಕೋಬಾರ್ದು. ಡ್ರೈವಿಂಗಲ್ಲಿ ಅವೆಲ್ಲ ಮಾಮೂಲಿ, ಹೆಚ್ಚು ಕಮ್ಮಿ ಆಗ್ತಾ ಇರ್ತವೆ. ಅವನ್ನೆಲ್ಲ ಕೂಡ ನಾವು ಇದು ಮಾಡ್ಕೋಬೇಕು. ಈಗ ಶಾರ್ಕ್ ಅಬ್ಸರ್ವ್ಸ್ ಏನು ಮಾಡ್ತವೆ, ದೊಡ್ಡ ದೊಡ್ಡ ಗುಣಿಗಳಲ್ಲೆಲ್ಲ ಬಿಟ್ಟಾಗ ಏನಾಗುತ್ತೆ ಅಂದರೆ ಶಾಕ್ ಎಲ್ಲ ಅಬ್ಸರ್ವ್ ಮಾಡ್ಕೊತವೆ. ಆ ರೀತಿ ಈಗ ದಾರಿಯಲ್ಲಿ ಎಲ್ಲ ಕೂಡ ಹೋಗ್ತಾ ಇರ್ತೀವಲ್ಲ, ಯಾರೇ ಹೆಂಗೆ ನಿಂತ್ಕೋದು, ನಮಗೆ ಒಂಥರ ಈಗೋ ಅನ್ನೋದಿರುತ್ತಲ್ಲ, ಅದನ್ನೆಲ್ಲ ಬಿಟ್ಬಿಡ್ಬೇಕು ಡ್ರೈವಿಂಗ್ ಸ್ಪೀಡಲ್ಲಿ. ಇಲ್ಲಾಂದರೆ ತುಂಬ ಕಷ್ಟ ಆಗುತ್ತೆ. ಕೆಲವರೆಲ್ಲ ಕೂಡ ಓವರ್ ಸ್ಪೀಡಲ್ಲಿ ಗಾಡಿ ಓಡಿಸ್ಕೊಂತ ಬರ್ತಾ ಇರ್ತಾರೆ. ಈ ಕಡೆ ತಮಿಳ್ನಾಡು ಕಡೆ ಡ್ರೈವಿಂಗ್ ಸರಿಯಾಗಿ ಬರೋಲ್ಲ ಬಸ್ ಅವರಿಗೆ, ಹಿಂಗೆ ಬೇಕು ಫುಲ್ ರ್ಯಾಶ್ ಡ್ರೈವಿಂಗ್ ಮಾಡ್ತಾರೆ. ಕರ್ನಾಟಕದಲ್ಲಿ ಇದ್ದಾರಲ್ಲ ಅವರಲ್ಲೂ ತುಂಬ ಒಳ್ಳೆ ಬಸ್ ಡ್ರೈವರ್ ಇರೋದು. ಈ ಕಡೆ ಇರೋರೆಲ್ಲ ಸ್ವಲ್ಪ ರ್ಯಾಶ್ನೆಸ್ ಅನ್ನೋದು ಇರುತ್ತೆ. ಅದರಿಂದಾಗಿ ಒಂದು ಸೆಕೆಂಡ್ 5 ಸೆಕೆಂಡ್ ಈಗ ಬ್ರೇಕ್ ಹೊಡೆದ್ಬಿಟ್ರೆ ಅವ್ನು ಪಾಸ್ ಆಗಿಬಿಡ್ತಾನೆ. ಅದಾದಮೇಲೆ ನಾವು ಓಡಿಸ್ಬೇಕು. ಆ ರೀತಿ ಮಾಡಬೇಕು. ಈ ಟ್ರಾಫಿಕ್ಗಳಲ್ಲೂ ಅಷ್ಟೇ, ಒಬ್ಬ ಬಂದು ಹಿಂಗೆ ತೋರ್ತಾ ಇರ್ತಾನೆ, ಒಬ್ಬ ತೋರ್ತಾ ಇರ್ತಾನೆ, ಆ ರೀತಿ ಎಲ್ಲ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಎಲ್ಲ ಕೂಡ ತಲೆಗೆ ಹಾಕೋಬಾರ್ದು ಜಾಸ್ತಿ. ತುಂಬ ತಾಳ್ಮೆಯಿಂದ ನಮ್ಮ ಬಾಡಿ ನಾವು ಕರೆಕ್ಟಾಗಿ ಓಡಿಸ್ಕೊತ ಹೋಗ್ತಾ ಇರಬೇಕು. ಈ ರೀತಿ ಮಾಡಿದ್ರೆ ಮಾತ್ರ ನಾವು ಫೀಲ್ಡಲ್ಲಿ ಡ್ರೈವಿಂಗ್ ಫೀಲ್ಡಲ್ಲಿ ಸರ್ವೇ ಆಗ್ತೀವಿ. ಈಗ ಟ್ರಾಫಿಕಲ್ಲೂ ಅಷ್ಟೇ ಸ್ವಲ್ಪ ಡಿಸ್ಟೆನ್ಸ್ ಇಟ್ಕೋಬೇಕು. ಯಾಕಪ್ಪ ಅಂದರೆ ಬೈ ಮಿಸ್ಟೇಕಾಗಿ ಅವನೇನಾದರೂ ಹಿಂದೆಗಡೆ ಬಿಟ್ಟರು ಕೂಡ ಸ್ವಲ್ಪ ಜಾಸ್ತಿ ಸ್ಪೇಸ್ ಅನ್ನೋದಿರುತ್ತೆ. ಅದರಿಂದಾಗಿ ಸ್ನೇಹಿತರೆ, ಮತ್ತೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ಹೈವೇಗಳಲ್ಲಿ ನಾವು ತುಂಬ ದೂರ ಓಡಿಸ್ತಾ ಇರ್ತೀವಲ್ಲ, ಸುಮಾರು ಎಷ್ಟೇ ಕಿಲೋಮೀಟ್ರ್ ಆದರೂ ಓಡಿಸಿ, ಆದರೆ 1 ಅವರ್ ಇಲ್ಲಾಂದರೆ 2-3 ಅವರ್ ರೆಸ್ಟ್ ತಗೊಳ್ಳೋದು ಒಳ್ಳೆಯದು. ಒಂದು 60-70 ಕಿಲೋಮೀಟ್ರ್ ಗಾಡಿ ಓಡಿಸಿ, ಇಲ್ಲಾಂದರೆ 150 ಈ ಥರ ಒಂದು ಟಾರ್ಗೆಟ್ ಇಟ್ಕೊಂಡು ಗಾಡಿ ಓಡಿಸ್ತಾ ನಾವು ಟೀ ಕುಡಿಯೋದು, ಇಲ್ಲಾಂದರೆ ಏನಾದರೂ ಸ್ನ್ಯಾಕ್ಸ್ ತಿನ್ನೋದು, ಈ ರೀತಿ ಏನಕ್ಕೋ ಒಂದಕ್ಕೂ ನಿಲ್ಲಿಸಿ ನಾವು ಪ್ರಯಾಣ ಅನ್ನೋದು ಮಾಡ್ತಾ ಇರಬೇಕು. ಈ ರೀತಿ ಮಾಡೋದ್ರಿಂದ ನಾವು ನಿದ್ದೆ ಬರೋದನ್ನು ತಪ್ಪಿಸ್ಬೋದು. ಮತ್ತು ಜೊತೆಗೆ ಯಾರಾದರೂ ಇದ್ದರೆ ಮಾತಾಡ್ಕೊತ ಪ್ರಯಾಣ ಮಾಡ್ತಾ ಇರ್ಬೋದು, ಹಾಡಾಕೊಂಡು ಪ್ರಯಾಣ ಮಾಡೋದು, ಈ ರೀತಿ ಯಾವುದಾದ್ರೂ ಒಂದು ಮಾಡ್ತಾಯಿದ್ರೆ ನಿದ್ದೆನ ತಪ್ಪಿಸ್ಬೋದು. ಇಲ್ಲಾಂದರೆ ಕೆಲವರು ಡ್ರೈವರ್ಗಳೆಲ್ಲ ಕೂಡ ಬಾಯಲ್ಲಿ ವಿಮಲ್ ಸ್ಟಾರ್ ಇವೆಲ್ಲ ಹಾಕ್ಕೊಂಡು ಓಡಿಸ್ತಾ ಇರ್ತಾರೆ. ಏನೋ ಒಂದು ಹ್ಯಾಬಿಟ್ನ ರೂಢಿ ಮಾಡಿಕೊಂಡ್ರೆ ನಿದ್ದೆ ತಪ್ಪಿಸೋದಕ್ಕೆ ಅದು ಇದಾಗುತ್ತೆ. ಆದರೂ ಕೂಡ ಸ್ವಲ್ಪ ಬಾಡಿ ಪೈನಿಗೆ ಸ್ವಲ್ಪ ರೆಸ್ಟ್ ಕೊಟ್ಟರೆ ಇನ್ನೂ ಸ್ವಲ್ಪ ಆರಾಮಾಗೆ ಪೈನ್ ಇಲ್ದಿರ ಓಡಿಸ್ಬೋದು ಅಂತ ನನ್ನ ಅಭಿಪ್ರಾಯ. ಸ್ಟಾರ್ಟಿಂಗಲ್ಲಿ ಯಾರಾದರೂ ಗಾಡಿ ಓಡಿಸೋದೆಲ್ಲ ಕಲಿತಾ ಇರ್ತಾರಲ್ಲ, ಅವರು ಆದಷ್ಟು ಕಮ್ಮಿ ದೂರನೇ ಟ್ರಾವೆಲ್ ಅನ್ನೋದು ಮಾಡಿ. ಏನಾದರೂ ನಿದ್ದೆ ಬರೋಂಗಿದ್ರೆ
ದೊಡ್ಡ ಅನಾಹುತಗಳಾಗ್ತಾವಲ್ಲ, ಏನು 1 ಅವರ್ 2 ಅವರ್ ದೊಡ್ಡ ಅನಾಹುತನ ತಪ್ಪಿಸೋಂಥ ಮೂಮೆಂಟು ಅದು. ಸೊ ಆ ರೀತಿ ಮಾಡಿ, ನಿಮ್ಮ ಬಾಡಿ ಹೇಳುತ್ತೆ ನನ್ನ ಕೈಯಲ್ಲಿ ಆಗಲ್ಲ, ಈಗ ಮಾಡೋಕ್ಕಾಗಲ್ಲ ಅಂತ ಟೈಮಲ್ಲಿ ಸ್ವಲ್ಪ ರೆಸ್ಟ್ ತಗೊಳ್ಳೋದು ತುಂಬ ಉತ್ತಮ ಅಂತ ನನ್ನ ಅಭಿಪ್ರಾಯ. ಕೆಲವರೆಲ್ಲ ಇದ್ರ ಬಗ್ಗೆ ಯಾವುದು ಗೊತ್ತಿಲ್ದಿರೋ ಕೆಲವರು ನಾನ್ ಸ್ಟಾಪಾಗಿ ಓಡಿಸ್ತಾ ಇರ್ತಾರೆ, ಎಲ್ಲೆಲ್ಲೂ ರೆಸ್ಟ್ ತಗೊಳ್ಳಲ್ಲ. ಅಂಥವ್ರಿಗೆ ಕೆಲವೊಂದು ಟೈಮಲ್ಲಿ ನಿದ್ದೆ ಎಳೆದ್ಬಿಟ್ಟು ಸೈಡಿಗೆ ಹಿಂಗೆ ಎಳೆದ್ಬಿಡ್ತಾರೆ. ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, 70-80ರಲ್ಲಿ ಹೋಗ್ತಾರೋ ಗಾಡಿ, ಸ್ವಲ್ಪ ಹಿಂಗೆ ಅಂದ್ಬಿಟ್ರೆ ಸಾಕು, ಆಕ್ಸಿಡೆಂಟ್ ಆಗೋಗ್ತವೆ. ಮತ್ತು ಕೆಲವೊಂದು ಹಳ್ಳಿಗಳಲ್ಲಿ, ಕೆಲವೊಂದು ಸಿಟಿಗಳಲ್ಲಿ ತುಂಬ ಸ್ಲೋ ಆಗಿ ಓಡಿಸ್ಕೋಬೇಕಾಗುತ್ತೆ. ಯಾಕಂದರೆ ಜನ ಓಡಾಡ್ತಾ ಇರೋ ಪ್ರದೇಶಗಳಲ್ಲಿ ಆ ಕಡೆ ಈ ಕಡೆ ಕೆಲವರು ಪ್ರಜ್ಞೆ ಇರಲ್ಲ, ಆ ರೀತಿ ಓಡಾಡ್ತಿರ್ತಾರೆ ಜನ. ಅವಾಗೇನು ಮಾಡಿಬಿಡ್ತೀರಿ, ತುಂಬ ಸ್ಪೀಡಲ್ಲಿದ್ದರೆ ಅವ್ರು ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರುತ್ತೆ, ಅಲ್ಲೇ ಸ್ಪಾಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಯೂ ಟರ್ನ್ಗಳು ಅವು ಇರ್ತಾವಲ್ಲ, ಅಂತ ಹತ್ರನೂ ಅಷ್ಟೇ ತುಂಬ ನೋಡಿಕೊಂಡು ಹುಷಾರಾಗಿ ಗಾಡಿ ಅನ್ನೋದು ತಿರ್ಸ್ಕೋಬೇಕು. ಮತ್ತು ಆ ಕಡೆ ಈ ಕಡೆ ತುಂಬ ಅಬ್ಸರ್ವ್ ಮಾಡಬೇಕು. ಯಾವುದೇ ಗಾಡಿ ಬರಲಿಲ್ಲ, ತುಂಬ ದೂರದಲ್ಲಿ ಬರ್ತಿದೆ ಅಂತ ಟೈಮಲ್ಲಿ ಆ ಗಾಡಿ ಎಷ್ಟು ಸ್ಪೀಡಲ್ಲಿ ಬರ್ತಿದೆ ಏನು ಅಂತ ಎಲ್ಲ ತುಂಬ ಅಬ್ಸರ್ವ್ ಮಾಡಿ ಗಾಡಿನ ತಿರ್ಸ್ಕೋಬೇಕು. ಇಲ್ಲ ಅಂದರೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತವೆ. ಮತ್ತು ಡ್ರೈವಿಂಗ್ ರಿಲೇಟೆಡ್ ಯಾವುದೇ ಕ್ವಶನ್ ಇದ್ದರೂ ನೀವು ನನಗೆ ಕಮೆಂಟ್ಸ್ ಮೂಲಕ ತಿಳಿಸ್ಬೋದು. ಅದಕ್ಕೆ ನಾನು Q&A ರೂಪದಲ್ಲಿ ಕ್ವಶನ್ ಆ್ಯಂಡ್ ಆನ್ಸರ್ಸ್ ಅನ್ನೋ ಒಂದು ವಿಡಿಯೋ ಅನ್ನೋದನ್ನು ಮಾಡ್ತೀನಿ. ಆದಷ್ಟು ಪ್ರತಿಯೊಂದು ಕಮೆಂಟ್ಸ್ಗೂ ಆನ್ಸರ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ವಿಡಿಯೋ ಅನ್ನೋದು ಮಾಡೇ ಎಕ್ಸ್ಪ್ಲೇನ್ ಮಾಡ್ತೀನಿ. ಕಮೆಂಟ್ ಸೆಕ್ಷನಲ್ಲಿ ರಿಪ್ಲೈ ಕೊಡೋದು ಅದು ಸ್ವಲ್ಪ ಕಷ್ಟ ಅನಿಸ್ಬೋದು. ಅದರಿಂದಾಗಿ ಕಮೆಂಟ್ಸ್ ಮಾಡಿದ್ರೆ ನಾನು ಅದನ್ನೆಲ್ಲ ಓದಿ ಅದಕ್ಕೆ ಸಂಬಂಧಪಟ್ಟಂತೆ ಆನ್ಸರ್ ಅನ್ನೋದು ಮಾಡ್ತಾ ಒಂದು ವಿಡಿಯೋ ಅನ್ನೋದನ್ನು ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ. ಸ್ನೇಹಿತರೆ, ಇಂಥ ಸಿಂಗಲ್ ರೋಡ್ಗಳಿರ್ತಾವಲ್ಲ, ಆದಷ್ಟು ನಾವು ನಮ್ಮ ಲೈನಲ್ಲೇ ಇದ್ಕೊಂಡು ಹೋಗ್ತಾ ಇರಬೇಕು. ಯಾವುದಾದ್ರೂ ಮುಂದೆಗಡೆ ಗಾಡಿ ಅಡ್ಡ ಐತೆ ಅಂದಾಗ ಆ ಕಡೆ ಸ್ವಲ್ಪ ರೈಟಿಗೆ ಬಂದು ಗಾಡಿ ಐತೋ ಇಲ್ವಾ ಅಂತ ನೋಡಿಕೊಂಡು, ಯಾವುದು ಗಾಡಿ ಬರ್ತಿಲ್ಲ ಇಲ್ಲಾಂದರೆ ತುಂಬ ದೂರದಲ್ಲಿ ಬರ್ತಿದೆ ಅಂದಾಗ ನಾವು ಡಿಮಾಂಡ್ ಪಡ್ಕೊಂಡು ಓವರ್ಟೇಕ್ ಮಾಡ್ಬೋದು. ಆ ಗಾಡಿ ಏನಾದರೂ ತುಂಬ ಹತ್ರ ಇದ್ದಾಗ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಾರ್ದು. ಈ ಕಡೆ ಹಿಂದೆಗಡೆನೂ ಅಷ್ಟೇ ಈ ಮಿರರ್ಗಳಲ್ಲಿ ಅಬ್ಸರ್ವ್ ಮಾಡ್ತಾ ಇರಬೇಕು. ಈ ಮಿರರ್ಗಳಲ್ಲಿ ಏನಾಗುತ್ತೆ ಅಂದರೆ ಒಂದೊಂದ್ಸರಿ ಅಬ್ಸರ್ವ್ ಮಾಡ್ತಾ ಇದ್ರೆ ಕಾರವರು ಅವರು ಇವರು ನುಗ್ತಾ ಇರ್ತಾರೆ. ಮತ್ತು ಕಾರವರು, ಲಾರಿಯವರು, ಬಸ್ಸವರು, ಬೈಕವರು ಈ ಥರ ನುಗ್ತಾ ಇರ್ತಾರೆ. ಅಬ್ಸರ್ವ್ ಮಾಡಿಕೊಂಡು ಓವರ್ಟೇಕ್ ಮಾಡೋಕೆ ನೋಡಬೇಕು. ನೀವು ಓವರ್ಟೇಕ್ ಮಾಡೋ ಟೈಮಲ್ಲಿ ಯಾರಾದರೂ ಹಿಂದೆಗಡೆ ಬಂದುಬಿಟ್ಟು ಓವರ್ಟೇಕ್ ಮಾಡ್ತಾ ಇದ್ದಾರೋ ಇಲ್ವಾ ಅಂತ ನೋಡಿಕೊಂಡು ಓವರ್ಟೇಕ್ ಮಾಡಬೇಕು. ಇವನ್ನೆಲ್ಲ ಕೂಡ ತುಂಬ ಬಿ ಕೇರ್ಫುಲ್ ಆಗಿರಬೇಕು. ಮತ್ತು ಈ ಸಿಂಗಲ್ ರೋಡ್ಗಳಲ್ಲಿ ಎಲ್ಲ ಕೂಡ ನಾವು ಇಂಥ ಟರ್ನಿಂಗ್ಗಳಿರ್ತಾವಲ್ಲ, ಟರ್ನಿಂಗ್ಗಳಲ್ಲೆಲ್ಲ ಕೂಡ ಬ್ಲೈಂಡ್ ಸ್ಪಾಟ್ ಇರ್ತವೆ. ಅಂತ ಹತ್ರ ಸೀದಾ ಒಂದು ಲೈನ್ ಉದ್ದವಾಗಿ ಎಳ್ದಿರ್ತಾರೆ. ಅಂತ ಹತ್ರ ನಾವು ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡೋಕ್ಕೆ ಹೋಗ್ಬಾರ್ದು. ಅದು ಸಿಚುವೇಶನ್ ನೋಡಿಕೊಂಡು ನಾವು ಡ್ರೈವ್ ಮಾಡ್ಕೋಬೇಕಾಗುತ್ತೆ. ಯಾರು ಇಲ್ವೇ ಇಲ್ಲ ಅನ್ನೋ ಸಿಚುವೇಶನ್ನಲ್ಲಿ ಅದು ಕ್ರಾಸ್ ಮಾಡ್ಬೋದು. ಅದೇ ಯೆಲ್ಲೋ ಕಲರ್ ಲೈನ್ ಏನಾದರೂ ಫುಲ್ ಎಳೆದಿದ್ರೆ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಲೇಬಾರ್ದು ಅಂತ ಅದರ ಅರ್ಥ. ಯೆಲ್ಲೋ ಲೈನು ಇಲ್ಲಾಂದರೆ ವೈಟ್ ಕಲರ್ ಲೈನು ಡಬಲ್ ಲೈನ್ ಎಳೆದಿದ್ರೆ ಯಾವುದೇ ಕಾರಣಕ್ಕೂ ಓವರ್ಟೇಕ್ ಮಾಡಲೇಬಾರ್ದು ಅಂತ ಅರ್ಥ. ಅದು ಇದನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಬಿ ಕೇರ್ಫುಲ್ಲಾಗಿ ಓವರ್ಟೇಕ್ ಮಾಡಬೇಕು. ಜಾಸ್ತಿ ಅಷ್ಟೇ, ಗಾಡಿಗಿಂತ ನಮ್ಮದು ಸ್ಪೀಡಲ್ಲಿದ್ದಾಗ ಮಾತ್ರ ಓವರ್ಟೇಕ್ ಮಾಡಬೇಕು. ಅದಕ್ಕಿಂತ ಸ್ಲೋ ಆಗಿ ಹೋಗ್ತಾ ಇದ್ದೀವಿ ಅಂದರೆ ಓವರ್ಟೇಕ್ ಮಾಡಬಾರ್ದು. ಮತ್ತು ಓವರ್ಟೇಕ್ ಮಾಡೋ ಟೈಮಲ್ಲಿ ಇಂಡಿಕೇಟ್ರ್ ಕೊಡೋದು, ಡಿಮ್ಯಾಂಡ್ ಡಿಪ್ ಹೊಡಿಯೋದು, ಈ ಥರ ಎಲ್ಲ ಮಾಡಬೇಕು. ಹಾರನ್ ಹೊಡಿಯೋದು, ಇವನ್ನೆಲ್ಲ ಸ್ವಲ್ಪ ನೋಡಿಕೊಂಡು ಈ ರೀತಿ ಫಾಲೋ ಮಾಡಬೇಕು. ಮತ್ತು ಇಂಥ ವಿಲೇಜ್ಗಳಲ್ಲೆಲ್ಲ ಕೂಡ ಒಂದು ಲಿಮಿಟ್ ಸ್ಪೀಡಲ್ಲೇ ಹೋಗಬೇಕು. ಅದೆಷ್ಟೇ ಸ್ಪೀಡ್ ಇದ್ದರೆ ಕೂಡ ಯಾರು ಇಲ್ಲ, ಎಲ್ಲ ಫ್ರೀ ಇದೆ ರೋಡು ಅನ್ನೋ ಹತ್ರ ಮಾತ್ರ ಸ್ವಲ್ಪ ಸ್ಪೀಡಾಗಿ ಹೋಗ್ಬೋದು ಅಷ್ಟೇ. ಇಂಥ ಸಿಟಿಗಳಲ್ಲಿ ಇಂಥ ಹತ್ರ ಎಲ್ಲ ಕೂಡ ಜನ ಆ ಕಡೆ ಈ ಕಡೆ ಓಡಾಡೋದು, ಹುಡುಗರು ಓಡಾಡೋದು, ಸ್ಕೂಲ್ ಹುಡುಗರು ಓಡಾಡೋದು ಎಲ್ಲ ಮಾಡ್ತಾ ಇರ್ತಾರೆ. ಸೊ ಅದರಿಂದಾಗಿ ಇಂಥ ಹತ್ರ ಆದಷ್ಟು ಸ್ವಲ್ಪ ಸ್ಲೋ ಆಗಿ ಓಡಿಸ್ಕೋಬೇಕಾಗುತ್ತೆ. ಎಲ್ಲಿ ಟೈಮಿಂಗ್ನ ಪಿಕಪ್ ಮಾಡ್ಕೊಳಕ್ಕಾಗುತ್ತೋ ಅಂಥ ಹತ್ರ ಟೈಮಿಂಗ್ ಪಿಕಪ್ ಮಾಡ್ಕೋಬೇಕು. ಎಂಥ ಹತ್ರ ಪಿಕಪ್ ಮಾಡ್ಕೊಳಕ್ಕಾಗಲ್ಲೋ ಅಂಥ ಹತ್ರ ಪಿಕಪ್ ಮಾಡ್ಕೊಳ್ಳೇಬಾರ್ದು. ಸೊ ಆ ರೀತಿ ಫಾಲೋ ಮಾಡಿದ್ರೆ ನಾವು ಯಾವುದೇ ತೊಂದರೆಗೂ ಒಳಗಾಗೋದಿಲ್ಲ. ಮತ್ತು ಸೇಫ್ ಡಿಸ್ಟೆನ್ಸ್ನ ಇಟ್ಕೊಂಡು ಫಾಲೋ ಮಾಡಬೇಕು. ಗಾಡಿಗಳು ಹಿಂದೆನೇ ಹೋಗೋದು, ಅವ್ರು ಬ್ರೇಕ್ ಹೊಡೆದಿದ ತಕ್ಷಣವೇ ನೀವು ಹೊಡಿಯೋಕೆ ಹೋಗೋದು, ಬ್ರೇಕ್ ನೀವು ಹಿಡಿತೀರಾ, ಅದು ಸ್ವಲ್ಪ ಮುಂದೆ ಹೋಗಿ ನಿಲ್ಲುತ್ತೆ, ಹೋಗ್ಬಿಟ್ಟು ಗಾಡಿ ಟಚ್ ಆಗುತ್ತೆ. ಸೊ ಆ ರೀತಿ ಯಾವುದು ಆಗಬಾರ್ದು ಅಂದರೆ ಸ್ವಲ್ಪ ಸೇಫ್ ಡಿಸ್ಟೆನ್ಸಲ್ಲಿ ಇಟ್ಕೊಂಡು ಗಾಡಿ ಓಡಿಸ್ಕೋಬೇಕಾಗುತ್ತೆ. ಇವನ್ನ ನಾನು ಏನು ಹೇಳಿದ್ದೀನೋ ಅದನ್ನೆಲ್ಲ ಕ್ಲೀನಾಗಿ ಸ್ಟ್ರಿಕ್ಟಾಗಿ ಫಾಲೋ ಮಾಡಿ. ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಹುಷಾರಾಗಿ ನಿಧಾನಕ್ಕೆ ಓಡಿಸ್ಕೊಳ್ಳಿ ಗಾಡಿಗಳನ್ನ. ಮಿರರ್ ಅಬ್ಸರ್ವೇಷನ್ ಮಾಡೋದು,
ಮತ್ತು ಮುಂದೆ ಸೈಡಲ್ಲಿ ಎಲ್ಲ ಗಾಡಿ ಓಡಿಸಬೇಕಾದ್ರೆ ಗೇರ್ ಶಿಫ್ಟ್ ಮಾಡೋದು, ಗಾಡಿ ಓಡಿಸಬೇಕಾದ್ರೆ ಪ್ರಜ್ಞೆಹೀನವಾಗಿ ಮಾಡ್ಕೊಳ್ದಿರಾ ಇದ್ರ ಮೇಲೇ ತುಂಬ ಇಂಟ್ರೆಸ್ಟ್ ಇಟ್ಟು ಓಡಿಸೋದು, ಆ ರೀತಿ ಮಾಡಬೇಕು. ಆವಾಗಲೇ ನಾವು ಯಾವುದೇ ತೊಂದರೆಗೂ ಒಳಗಾಗ್ದಿರ ನಾವು ಆರಾಮಾಗಿ ನಮ್ಮ ಪಾಡಿಗೆ ನಾವು ಡ್ರೈವಿಂಗ್ ಮಾಡಿಕೊಂಡು ನಾವು ಮುಟ್ಬೇಕಾಗಿರೋ ಪ್ಲೇಸ್ಗೆ ಮುಟ್ತೀವಿ. ಇಂಥ ರೋಡುಗಳನ್ನೆಲ್ಲ ನಾವು ಪ್ಯೂರ್ ಸಿಂಗಲ್ ರೋಡು ಅಂತೀವಿ. ಇಂಥ ಹತ್ರನೂ ಅಷ್ಟೇ, ಗಾಡಿಗಳು ಏನಾದರೂ ಬಂದರೆ 2 ಗಾಡಿ ಪಾಸ್ ಆಗೋದು ತುಂಬ ಕಷ್ಟ ಇರುತ್ತೆ. ತುಂಬ ಹುಷಾರಾಗಿ ನೋಡ್ಕೊಂಡು ಓಡಿಸ್ಬೇಕು. ಒಂದು 2 ವೀಲರ್ ಪಾಸ್ ಆಗುತ್ತೆ, ಆದರೆ ಒಂದು 2 ಲಾರಿ ಇಲ್ಲಾಂದರೆ ಒಂದು ಲಾರಿ, ಒಂದು ಕಾರು ಈ ರೀತಿ ಪಾಸ್ ಆಗೋದೇ ಇಲ್ಲ. ಇವೆಲ್ಲ ಕೂಡ ಪ್ಯೂರ್ ಸಿಂಗಲ್ ರೋಡ್ಗಳಿವು. ಜಾಸ್ತಿ ಮಳೆಗಾಲದಲ್ಲಿ ಸೈಡಲ್ಲಿ ಆ ಕಡೆ ಈ ಕಡೆ ಇಳಿಸಬಾರ್ದು ಆ ರೀತಿ, ಯಾಕಂದರೆ ಆ ಕಡೆ ಈ ಕಡೆ ಇಳಿಸಿದ್ರೆ ಸಿಗಾಕೋಬಿಡ್ತವೆ. ಇನ್ನೆಲ್ಲ ಕ್ಲೀನಾಗಿ ನೋಡ್ಕೋಬೇಕು. ಇಂಥ ಹತ್ರ ಕೂಡ ಲೈನ್ಗಳು ಅವು ಇವು ತಾಗೋ ಚಾನ್ಸಸ್ ಇರ್ತವೆ ಕೆಲವೊಂದು ಹಳ್ಳಿಗಳಲ್ಲಿ. ಅವನ್ನೆಲ್ಲ ನೋಡಿಕೊಂಡು ಮರ ಪರ ಎಲ್ಲ ನೋಡಿಕೊಂಡು ಕರೆಕ್ಟಾಗಿ ಗಾಡಿ ಓಡಿಸಿದ್ರೆ ಪರ್ಫೆಕ್ಟಾಗಿ ಓಡಿಸ್ದಂಗೆ ಲೆಕ್ಕ. ಓಕೆ ಸ್ನೇಹಿತರೆ, ಈ ವಿಡಿಯೋದಲ್ಲಿ ಆದಷ್ಟು ಎಲ್ಲ ವಿಷಯಗಳನ್ನ ಕವರ್ ಮಾಡಿದ್ದೀನಿ ಅಂತ ಅಂದ್ಕೊಂಡಿದ್ದೀನಿ. ಮತ್ತು ನಮ್ಮ ಮುಂದಿನ ವಿಡಿಯೋ ಬಂದುಬಿಟ್ಟು ಘಾಟ್ ಸೆಕ್ಷನ್ನಲ್ಲಿ ಹೆಂಗೆ ಓಡಿಸೋದು, ಅಪ್ ಹಿಲ್ಸಲ್ಲಿ ಹೆಂಗೆ ಓಡಿಸೋದು ಮತ್ತು ಡೌನ್ ಹಿಲ್ಸಲ್ಲಿ ಹೆಂಗೆ ಓಡಿಸೋದು ಅನ್ನೋದ್ರ ಬಗ್ಗೆ ಒಂದು ವಿಡಿಯೋ ಮಾಡ್ತೀನಿ. ಯಾಕಂದರೆ ಅದು ಪೂರ್ತಿ ಒಂದು ವಿಡಿಯೋ ಬೇಕಾಗುತ್ತೆ. ಒಂದು 10-15 ನಿಮಿಷದ ವಿಡಿಯೋ ಇರ್ಬೋದು ಅದು ಅಂದಾಜು. ಅದರಿಂದಾಗಿ ಎಲ್ಲನೂ ಒಂದೇ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ. ಅದರಿಂದಾಗಿ ಅದನ್ನು ಸಪ್ರೇಟ್ ವಿಡಿಯೋ ಮಾಡೋಣ ಅಂತ ಇದ್ದೀನಿ. ಮತ್ತು ಅದಾದಮೇಲೆ ಕೆಲವರು ತುಂಬ ಜನ ನನಗೆ ನನ್ನ ಸರೌಂಡಿಂಗಲ್ಲಿ ಕೇಳೋದು ಏನಪ್ಪ ಅಂದರೆ, ಗಾಡಿಯಲ್ಲಿ ಮೈಲೇಜ್ ತಗೊಳ್ಳೋದು ಹೆಂಗೆ? ಇದನ್ನು ಸುಮಾರು ಜನ ಕೇಳಿದ್ದಾರೆ ನನಗೆ, ಗಾಡಿಯಲ್ಲಿ ಮೈಲೇಜ್ ತಗೊಳ್ಳೋದು ಹೆಂಗೆ ಅಂತ. ಅದನ್ನು ಕೂಡ ಎಕ್ಸ್ಪ್ಲೇನ್ ಮಾಡ್ತೀನಿ ಇಷ್ಟರಲ್ಲೇ. ಅದಾದಮೇಲೆ ನಾವು ಗಾಡಿ ಮೇಂಟೆನೆನ್ಸ್ ಬಗ್ಗೆ ಎಲ್ಲನೂ ವಿಡಿಯೋಗಳನ್ನ ಮಾಡ್ತಾ ಇರ್ತೀನಿ. ನಮ್ಮ ಹಳೆ ವಿಡಿಯೋಗಳನ್ನೆಲ್ಲ ಒಂದ್ಸರಿ ನೋಡಿ. ಕಾರ್ ಡ್ರೈವಿಂಗ್ ಬಗ್ಗೆ ಮತ್ತು ಟ್ರಕ್ ಬೇಸಿಕ್ಸು ಡ್ರೈವಿಂಗು ಎಲ್ಲ ಕೂಡ ನಮ್ಮ ಚಾನಲಲ್ಲಿ ಎಲ್ಲ ವಿಷಯಗಳ ಬಗ್ಗೆನೂ ಹೇಳಿದ್ದೀನಿ. ಕಾರ್ ಮೇಂಟೆನೆನ್ಸ್ ಬಗ್ಗೆನೂ ಸಹ ಹೇಳಿದ್ದೀನಿ. ಒಂದ್ಸರಿ ನೋಡಿ. ಆ ಕಂಟೆಂಟ್ ಇಷ್ಟ ಆದ್ರೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಅನ್ನೋದು ಮಾಡಿ. ಈ ವಿಡಿಯೋ ನಿಮ್ಮ ಸ್ನೇಹಿತರು ಯಾರಾದರೂ ಡ್ರೈವಿಂಗ್ ಬಗ್ಗೆ ಈ ಥರ ಏನಾದರೂ ಕಲಿಯೋ ಇಂಟ್ರೆಸ್ಟ್ ಇದ್ದರೆ